ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂತಹ ರೆಸಿಪಿ ಕ್ಯಾರೆಟ್ ಒಬ್ಬಟ್ಟು ಹಾಗೆಯೇ ಕ್ಯಾರೆಟ್ ಹೋಳ್ಗಿನ ಮಾಡಿ ತೋರ್ಸಾಕತ್ತೀನಿ ರೀ. ನೋಡಿರಿ, ಇವತ್ತು ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ಯುಗಾದಿ ಹಬ್ಬಕ್ಕೆ ಈ ಥರ ಸ್ಪೆಷಲ್ಲಾಗಿ ಮನೆಯವ್ರಿಗೆ ಮಾಡಿಕೊಟ್ವಿ ಅಂತಂದ್ರೆ ಭಾಳ ಇಷ್ಟಪಟ್ಟುಕೊಂಡು ಖುಷಿಯಾಗಿ ತಿಂತಾರೆ ನೋಡ್ರಿ. ಸರ್ಪ್ರೈಸ್ ಆಗಿ ಈ ಒಂದು ಹೋಳ್ಗಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮಾಡೋ ವಿಧಾನನ ನೋಡ್ಕೊಳ್ಳ್ರಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ. ಅದಕ್ಕೆ ಒಂದು ಸಣ್ಣ ಬೌಲ್ ಆಗುವಷ್ಟು ನಾನು ಹಿಟ್ಟು ತೊಗೊಂಡಿನಿ ರೀ, ಮೈದಾ ಹಿಟ್ಟು. ನೀವು ಮೈದಾ ಹಿಟ್ಟು ಬೇಡ ಅಂದ್ರೆ ಗೋಧಿ ಹಿಟ್ಟಿನಾಗೂ ಮಾಡ್ಬೋದು. ಗೋಧಿ ಹಿಟ್ಟು ಅಷ್ಟೊಂದು ಚಲೋ ಆಗಂಗಿಲ್ಲ ಹೋಳ್ಗಿಗೆ ಅಂಥೇಳಿ ನಾನು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಹಾಕ್ಕೊಂಡಿನಿ ರೀ ನಾನು, ಚಿರೋಟಿ ರವಾನ. ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಉಪ್ಪು ಸ್ವಲ್ಪ ಸಿಹಿನ ಕಂಟ್ರೋಲ್ ಮಾಡುತ್ತೆ, ಸೊ ಅದಕ್ಕೋಸ್ಕರ ಬಾಯಿ ಕಟ್ಟೋದಿಲ್ಲ ಉಪ್ಪು ಹಾಕ್ಕೊಳ್ಳೋದ್ರಿಂದ. ಯಾವುದೇ ಸ್ವೀಟ್ಗಾಗಲಿ ನಾವು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಸ್ವೀಟು ಬಾಯಿ ಕಟ್ಟೋದಿಲ್ಲ. ಸೊ ಅದಕ್ಕಂಥೇಳಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೋಡ್ತಾ ಇದ್ರಲ್ಲ, ಸ್ವಲ್ಪನೇ ನೀರನ್ನು ಹಾಕ್ಕೋತಾ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡ್ರಿ, ಅಷ್ಟು ಚೆನ್ನಾಗಿ ನಮಗೆ ಈ ಕ್ಯಾರೆಟ್ ಒಬ್ಬಟ್ಟು ಆಗಿರಲಿ ಅಥವಾ ಬೇಳೆ ಒಬ್ಬಟ್ಟಾಗಿರಲಿ ಅಥವಾ ಕಾಯಿ ಒಬ್ಬಟ್ಟಾಗಿರಲಿ ಯಾವುದಾದ್ರೂ ಆಗಿರಲಿ, ನಾವು ಒಬ್ಬಟ್ಟು ಮಾಡಬೇಕಂದ್ರೆ ತುಂಬಾ ಇಂಪಾರ್ಟೆಂಟು ಹಿಟ್ಟನ್ನು ಕಲಿಸೋದು. ಈ ರೀತಿಯಾಗಿ ನೋಡ್ತಾ ಇದ್ರಲ್ವ ಎಷ್ಟು ನಾನು ಚೆನ್ನಾಗಿ ನಾದ್ತಾ ಇದ್ದೀನಿ ಅಂಥೇಳಿ. ಸ್ವಲ್ಪನೇ ನೀರನ್ನು, ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು ನಾವು ನಾದಬೇಕಾಗತ್ತೆ. ಒಮ್ಮೆಲೆ ನೀರನ್ನು ಹಾಕ್ಕೊಂಡು ನಾದೋದಕ್ಕೆ ಹೋಗಬಾರ್ದು. ಇವಾಗ ನೋಡ್ತಾ ಇದ್ರಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮೇಲ್ಗಡೆ ಸವರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಕೊಂಡು ಒಂದು 10-15 ನಿಮಿಷ, ಅಂದರೆ ಹೀಗೆ ಹೂರಣ ತಯಾರು ಮಾಡಬೇಕಲ್ರಿ, ಅಲ್ಲಿವರೆಗೂ ಈ ಹಿಟ್ಟು ನೆನೆಯೋದಕ್ಕೆ ಅಂತ ಇಟ್ಬಿಡೋಣ್ರಿ ನಾವು. ಚೆನ್ನಾಗಿ ಹಿಟ್ಟು ನೆನ್ಕೋತೈತಿ. ಅದರೊಳಗೆ ಹಾಕಿರುವಂತಹ ರವೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದು ಕೂಡ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟಿನ ಜೊತೆಗೆ. ಇವಾಗ ನೋಡ್ತಾ ಇದ್ರಲ್ಲ, ಎಣ್ಣೆ ಹಚ್ಚಿದಾದ ನಂತರ ನಾನು ಯಾವ ರೀತಿಯಾಗಿ ಮಿದ್ತಾ ಇದ್ದೀನಿ ಹಿಟ್ಟನ್ನು ಅಂಥೇಳಿ. ಈ ರೀತಿಯಾಗಿ ನಾವು ಮಿದ್ದಬೇಕಾಗತ್ತೆ ಹಿಟ್ಟನ್ನು. ಹಿಂಗೆ ಮಾಡಿ ಇಟ್ಟು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಸೈಡ್ಗೆ ಎತ್ತಿ ಇಟ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟನ್ನು ತೊಗೊಂಡಿನಿ. ಸುಮಾರು ಒಂದು 5-6 ನಾನು ಕ್ಯಾರೆಟನ್ನು ತೊಗೊಂಡಿದ್ದೀನಿ ರೀ. ಮೇಲ್ಗಡೆ ಸಿಪ್ಪೆನ ತೆಗೆದು ಸಣ್ಣದಾಗಿ ಈ ರೀತಿಯಾಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೆ. ಇದನ್ನು ನಾನು 1-2 ಬಾರಿ ಆಗಿರ್ಬೋದು ಅಥವಾ ನೀವು ಒಂದೇ ಸರಕ್ಕೆ ನೀವು ಮಿಕ್ಸಿ ಮಾಡ್ಕೋಬೋದು. ನಾನು ಮಿಕ್ಸಿ ಮಾಡ್ಕೊಳ್ಳುವಾಗ ಈ ಸಣ್ಣ ಜಾರ್ ತೊಗೋಬೇಕಾಗಿತ್ತು. ಸ್ವಲ್ಪ ದೊಡ್ಡ ಜಾರನ್ನ ತೊಗೊಂಡೆ, ಅದು ಬೇಗ ಮಿಕ್ಸಿ ಆಗಲಿಲ್ಲ. ಸೊ ಅದಕ್ಕಂಥೇಳಿ ಸಣ್ಣ ಜಾರಲ್ಲೇ ತೊಗೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ನಾನು ಎತ್ತಿ ಇಟ್ಕೊತಾ ಇದ್ದೀನಿ. ನೀವು ನೋಡಿದ್ರಲ್ಲ, ಕ್ಯಾರೆಟನ್ನು ನಾನು ಯಾವ ರೀತಿಯಾಗಿ ಪುಡಿ ಅಂದರೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂಥೇಳಿ. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿ ಇಟ್ಕೊಂಡು, ಅಂದರೆ ಒಂದು ತವಾನ ಬಿಸಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಈ ರವಾನ ಹುರ್ಕೋತಾ ಇದ್ದೀನಿ ನೋಡಿರಿ. ಅದೇ ಚಿರೋಟಿ ರವಾನ, ಹಿಟ್ಟಿಗೆ ಯೂಸ್ ಮಾಡಿದ್ನಲ್ರಿ ಅದೇ ರವಾನ ನಾನು ಇವಾಗ ಹುರ್ಕೋತಾ ಇದ್ದೀನಿ. 1-2 ನಿಮಿಷ ನಾವು ಈ ರೀತಿಯಾಗಿ ಕೈ ಬಿಡಲಾರ್ದೇ ಹುರ್ಕೊಂಡು ಬಿಡೋಣ. ಈ ರೀತಿ ಹುರ್ಕೊಂಡಿದ್ದಾದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಗೆ ತವಾದ ಮೇಲ್ಗಡೆ ಈ ರವೆ ಇರಲಿ, ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದೇನು ಬೇಡ. ಈ ತವಾ ಬಿಸಿಯಾಗಿರ್ತೈತಲ್ರಿ, ಅದರೊಳಗನ ರವೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕೆ ಒಂದು ದೊಡ್ಡದು ಕಡಾಯಿನ ಬಿಸಿ ಇಟ್ಕೊಂಡಿನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ನೋಡ್ರಿ. ತುಪ್ಪ ಯಾಕೆ ಹಾಕ್ಕೋಬೇಕಂದ್ರೆ, ಈಗ ನಾವು ಮಾಡಿಟ್ಟಿವಲ್ರಿ ಕ್ಯಾರೆಟಿಂದ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ, ಇದನ್ನು ನಾವೇನು ಮಾಡೋಣ್ರಿ ಅಂತಂದರೆ, ಇದು ಹಸಿ ವಾಸನೆ ಹೋಗಬೇಕು. ಹಾಗೆಯೇ ಇದರಲ್ಲಿರುವಂತಹ ನೀರಿನ ಅಂಶ ಹೋಗಬೇಕು. ಹಾಗೆಯೇ ಇನ್ನೊಂದು ನಿಮ್ಗೆ ಹೇಳಬೇಕು ಅಂತಂದ್ರೆ, ಇದರೊಳಗೆ ನಾನು ಕ್ಯಾರೆಟಿಗೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ, ಹಾಗೆಯೇ ಮಿಕ್ಸಿ ಮಾಡ್ಕೋಬೇಕಾಗೋದ್ರಿಂದ ನೀರು ಹಾಕ್ಕೊಂಡು, ಇದು ಸಣ್ಣ ಆಗಿಲ್ಲ ಅಂಥೇಳಿ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಆಲ್ರೆಡಿ ಇದು ಮೊದಲೇ ನೀರು ಬಿಟ್ಕೊಂಡಿರುತ್ತೆ ಕ್ಯಾರೆಟ್. ಸೊ ಅದಕ್ಕೆ ಹಾಗೇ ನೀವು ಮಿಕ್ಸಿ ಮಾಡ್ಕೊರಿ. ಎಷ್ಟು ನುಣ್ಣಗಾಗತ್ತೆ ನೋಡಿರಿ, ಅಷ್ಟು ನುಣ್ಣಗ ನೀವು ಮಿಕ್ಸಿನ ಮಾಡ್ಕೋಬೇಕು. ಇವಾಗ ನೋಡ್ತಾ ಇದ್ರಲ್ಲ, ನಾನು ಇದು ಹಸಿ ವಾಸನೆ ಹೋಗಬೇಕು, ಹಾಗೆಯೇ ನೀರಿನ ಅಂಶ ಕೂಡ ಹೋಗಬೇಕು. ಅಲ್ಲಿವರೆಗೂ ಇದನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೀರಿನ ಅಂಶ ಕಡಿಮೆ ಆದಮೇಲೆ ಇದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ನೋಡಿರಿ. ನೀವು ಸಿಹಿ ಪ್ರಮಾಣ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡುವಂತಹ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿರುವಂತಹ
ಅಳತೆ ಅಂತ ಹೇಳ್ಬೋದು. 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಚೆನ್ನಾಗಿರ್ತೈತಿ ಸಿಹಿಗೆ. ತುಂಬ ಸಿಹಿ ಆಗಿಬಿಟ್ರೆ ಹೋಳಿಗೆನ ತಿನ್ನೋಕ್ಕಾಗೋಲ್ಲ. ಅದಕ್ಕಂಥೇಳಿ ಒಂದು ಮೀಡಿಯಮ್ ಆಗಿರುವಂತಹ ಸ್ವೀಟನ್ನು ಮಾಡಿದ್ವಿ ಅಂತಂದ್ರೆ ಯಾರು ಬೇಕಾದರೂ ತಿನ್ಬೋದು ಸ್ವೀಟನ್ನು. ನೋಡ್ತಾ ಇದ್ರಲ್ಲ, ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಹಾಕಿದ ನಂತರ. ಅದು ಕೂಡ ಡ್ರೈ ಆಗಬೇಕು ಅಲ್ಲಿವರೆಗೂ. ನೋಡ್ತಾ ಇದ್ರಲ್ವ ನೀವು, ತಳ ಕೂಡ ಹಿಡ್ದಿಲ್ಲ, ಅಷ್ಟೊಂದು ಚೆನ್ನಾಗಿ ಆಗೈತಿ. ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ನಾನು. ನೀವು ಲವಂಗ ಬೇಡ ಅಂತನವರು ಸ್ಕಿಪ್ ಮಾಡ್ಕೊಳ್ಳಿ. ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯ ಅಂತಂದರೆ MTR ಬಾದಾಮ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರ್ತೈತಿ ಟೇಸ್ಟು. ಸೊ ಅದಕ್ಕಂತ ಹೇಳಿ ನಾನು ಇದನ್ನು ಒಂದು 10 ರೂಪಾಯಿದ ಪ್ಯಾಕೆಟ್ ಬರ್ತೈತಲ್ಲ ರೀ MTRದವ್ರದ್ದು, ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲೇ ಟೇಸ್ಟ್ಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ರೀ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊರಿ. ಅಥವಾ ಮನೆಯಲ್ಲಿ ನೀವು ಬಾದಾಮಿನ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ಹುರಿದಿಟ್ಟಿರುವಂತಹ ರವೆ ಕೂಡ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ರವೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನು ಇದನ್ನು ಬೇರೆ ತಟ್ಟೆಗೆ ತೆಗೆದು ಇಟ್ಕೊತಾ ಇದ್ದೀನಿ. ಯಾಕಂತಂದ್ರೆ ಅದರೊಳಗೆ ಬಿಟ್ವಿ ಅಂತಂದ್ರೆ ತುಂಬಾ ಬಿಸಿ ಇರ್ತೈತಲ್ಲ ರೀ, ಲಘುನ ಅದು ತಣ್ಣಗಾಗೋದಿಲ್ಲ. ಅದಕ್ಕಂಥೇಳಿ ಬೇರೆ ತಟ್ಟೆಗೆ ಎತ್ತಿ ಇಟ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ, ಮೊದಲಿಗೆ ನಾವು ರೆಡಿ ಮಾಡಿಟ್ಟಿರುವಂತಹ ಹೂರಣದ ಕನಕನ ಹಿಟ್ಟನ್ನು ನಾನು ಮಿದ್ಕೋತಾ ಇದ್ದೀನಿ. ಇವಾಗ ನಾನು ಕ್ಯಾರೆಟಿಗೆ ಬೇಕಾಗಿರುವಂಥ ಹೂರಣನ ತಯಾರು ಮಾಡಿ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಸುಮಾರು ಒಂದು 7 ಹೂರಣ ರೆಡಿಯಾಗೈತಿ. 7 ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹೂರಣಕ್ಕೆ ಯಾವ ರೀತಿ ನೀವು ಬೇಳೆ ಒಬ್ಬಟ್ಟೆಲ್ಲ ತುಂಬ್ತೀರಿ ನೋಡಿರಿ, ಅದೇ ಥರನೇ ಇದನ್ನು ಕೂಡ ತುಂಬ್ಕೋಬೇಕಾಗತ್ತೆ ನೋಡಿರಿ. ನಿಮಗೆ ಎಕ್ಸ್ಟ್ರಾ ಹಿಟ್ಟನ್ನು ಕರೆಕ್ಟಾಗಿ ತೊಗೋರಿ. ಜಾಸ್ತಿ ಹಿಟ್ಟು ತೊಗೊಳೋದಕ್ಕೆ ಹೋಗಬೇಡ್ರಿ. ಯಾಕಂದರೆ ಕ್ಯಾರೆಟ್ ಅದ್ರೊಳಗೆ ಸಿಗ್ತಿರ್ಬೇಕು, ಬಾಯಿ ಒಳಗೆ ಹೂರಣನೇ ಸಿಗ್ತಿರ್ಬೇಕು. ಬರೀ ಹಿಟ್ಟು ತಿನ್ನೋದಾಕೈತಿ ಜಾಸ್ತಿ ಹಿಟ್ಟನ್ನು ತೊಗೊಂಡ್ಬಿಟ್ರೆ. ನೋಡ್ತಾ ಇದ್ರಲ್ಲ, ಕರೆಕ್ಟಾಗಿರುವಂತಹ ಹಿಟ್ಟನ್ನು ತೊಗೊಂಡು ಹೂರಣನ ರೆಡಿ ಮಾಡಿಕೊಂಡು ನಾನು ಅದರಲ್ಲಿ ಸ್ಟಫಿಂಗನ್ನು ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದಕ್ಕೆ ಒಂದು ಕೈ ಅಳತೆಯಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಸೆಕೆಂಡ್ ಒನ್ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ರೀತಿಯೇ ನೀವು ಸ್ಟಫಿಂಗನ್ನು ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ 1-2 ಮಾಡಿ ಇಟ್ಕೋತಾ ಇದ್ದೀನಿ, ನಿಮ್ಗೆ ತೋರಿಸೋದಕ್ಕೋಸ್ಕರ ಅಂಥೇಳಿ ನಾನು ಮೊದಲಿಗೆ ಮಾಡಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇಷ್ಟು ಮಾಡಿಟ್ಕೊಂಡು ಇದನ್ನೆಲ್ಲ ತೆಗೆದಿಟ್ಟು ನಾನಿವಾಗ ಪೇಪರ್ ಶೀಟು ಅಥವಾ ಇದು ಸಾರಿ ಡ್ರೆಸ್ ಏನಾದರೂ ತೊಗೊಂಡಾಗ ಅದರ ಮೇಲ್ಗಡೆ ಹಾಕಿರ್ತಾರಲ್ವ, ಈ ಥರ ಒಂದು ಪೇಪರ್ ಕವರ್ನ ತೊಗೊಂಡಿದ್ದೀನಿ ನಾನು. ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದರಲ್ಲಿ ಎಣ್ಣೆನ ಹಚ್ಕೊಂಡು ಇವಾಗ ಮಾಡಿ ಹೂರಣನ ಇಟ್ಟು ಸ್ಟಫಿಂಗನ್ನು ತಯಾರು ಮಾಡ್ಕೊಂಡಿದ್ವಲ್ರಿ, ಅದನ್ನು ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಮೇಲ್ಗಡೆ ಒಂದು ಈ ರೀತಿ ಕವರನ್ನು ಹಾಕ್ಕೊಂಡು, ನೋಡ್ತಾ ಇದ್ರಲ್ಲ ಎಷ್ಟು ತೆಳುವಾಗಿ ಬೇಕು ನೋಡ್ರಿ, ಅಷ್ಟು ತೆಳುವಾಗಿ ನಾವು ಈ ಕ್ಯಾರೆಟನ್ನು ಹೋಳಿಗೆನ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ಎಷ್ಟೊಂದು ಈಸಿಯಾಗಿ ನಾವು ಬೇಗನೆ ಮಾಡ್ಕೋಬೋದು ಹೋಳಿಗೆನ. ಇಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು. ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಒಂದು ಟಿಪ್ಸನ್ನು ಅಥವಾ ಟ್ರಿಕ್ಸನ್ನು ಯೂಸ್ ಮಾಡಿದ್ರಿ ಅಂತಂದ್ರೆ ತುಂಬಾ ಸಿಂಪಲ್ಲಾಗಿ, ಹಾಗೆ ಹೋಳಿಗೆ ಹರಿಲಾರ್ದಂಗೆ ನೀವು ಕೂಡ ಮಾಡ್ಕೋಬೋದು. ಇವಾಗ ನಾನು ದೋಸೆ ತವಾನ ಬಿಸಿಗೆ ಇಟ್ಕೊಂಡಿದ್ದೆ. ನೀವು ಯಾವ ತವ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ದೋಸೆ ಎಲ್ಲ ಮಾಡ್ತೀವಲ್ವ, ಅದೇ ತವನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿಟ್ಟಿರುವಂತಹ ಹೋಳಿಗೆನ ಇದ್ರ ಮೇಲೆ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, 2 ಸೈಡ್ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಇವನ್ನ ಹೋಳಿಗೆನ ಬೇಯಿಸ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಬೇಯಿಸ್ಕೊಂಡು ಇದನ್ನು ಮತ್ತೆ ನಾನು ಮಗಚಿ ಹಾಕ್ತಾಯಿದ್ದೀನಿ, ಅಂದರೆ ತಿರುವಿ ಹಾಕ್ತಾಯಿದ್ದೀನಿ. 2 ಸೈಡ್ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ. ನೋಡ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಹೂರಣನ ಇಡಬೇಕಾಗತ್ತೆ ರೀ, ಅಂದರೆ ಹೋಳಿಗೆ ಪರ್ಫೆಕ್ಟಾಗಿ ಬರ್ತಾವೆ. ನಾವು ಹಿಟ್ಟು ಕನಕನ ಭಾಳ ತೊಗೊಂಡು ಬಿಟ್ವಿ ಅಂತಂದರೆ ಹಿಟ್ಟು ತಿನ್ನಂಗೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹೂರಣ ತಿನ್ನಬೇಕಲ್ವ, ಚೆನ್ನಾಗಿರ್ತೈತಿ. ಹೂರಣನೇ ಸಿಗ್ತಿರ್ಬೇಕು ಬಾಯಿ ಒಳಗೆ. ನೋಡ್ತಾ ಇದ್ರಲ್ಲ, ಇದಕ್ಕೆ ಇನ್ನೊಂದು ನಾನು ಮಾಡಿಟ್ಟಿರುವಂತಹ ಹೋಳಿಗೆನ ಹಾಕ್ಕೊಂಡು ಲಟ್ಟಿಸಿದ್ದನ್ನು ಹಂಚಿನ ಮೇಲ್ಗಡೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಅಂದರೆ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ 2 ಸೈಡ್ ಬೇಯಿಸ್ಕೊಂಡಿದ್ದಾದ ನಂತರ ಇದನ್ನು ಕೂಡ ನಾನು ಎತ್ತಿ ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ವಾ, ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಕ್ಯಾರೆಟ್ ಒಬ್ಬಟ್ಟು ರೆಡಿ ಆಯಿತು. ಬನ್ನಿ ಹೆಂಗಾಗಿತ್ತು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ. ನಾನು ಒಂದು ಹೋಳ್ಗಿನ ಇವಾಗ ತುಪ್ಪದ ಜೊತೆಗೆ ಹಚ್ಕೊಂಡು ತಿಂದು ಹೆಂಗಾಗಿತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳ ಅಂದರೆ ಭಾಳ ಮಸ್ತಾಗಿತ್ತು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಇದೇ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಈ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡ್ಕೋಬೋದು. ತುಂಬಾ ಸಿಂಪಲ್ಲು. ಈ ಬೇಳೆ ಬೇಯಿಸೋದು ಆಮೇಲೆ ಅದನ್ನು ರುಬ್ಬೋದು ಇದೊಂದು ಕಷ್ಟನೇ ಇಲ್ಲದೇ ಇರೋ ಥರ ಈ ಒಂದು ಕ್ಯಾರೆಟ್ ಹೋಳಿಗೆನ ಮಾಡ್ಕೋಬೋದು ನೀವು.
ಪ್ರತಿ ಸತಿ ಈ ಬೇಳೆ ಒಬ್ಬಟ್ಟನ್ನು ಮಾಡ್ತಾನೆ ಇರ್ತೀವಿ. ಬಟ್ ಈ ಥರ ಒಂದು ಸತಿ ಕ್ಯಾರೆಟ್ ಹೋಳಿಗೆನ ಮಾಡಿ ಕೊಡಿ ಮನೆಯೊಳಗೆ. ಆಮೇಲೆ ನಿಮಗೂ ಕೂಡ ಮಾಡೋದಕ್ಕೂ ಈಸಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.